ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಲಾಸ್ಟ್ ಬ್ಲಾಗಲ್ಲಿ ಹೇಳಿದೆ ನಾನು ಒಂದು ಮಿಲ್ಕ್ ಶೇಕ್ ಮಾಡಿ ತೋರಿಸ್ತೀನಿ. ಮಕ್ಕಳೆಲ್ಲ ಇದು ದೊಡ್ಡವರು ಕೂಡ ಕುಡಿಬೋದು. ಇದರಲ್ಲಿ ಏನು ಸೋಪ್ ಮಾಡಿದ್ದೀನಿ ಅಂದರೆ ಬಾದಾಮಿ, ವಾಲ್ನಟ್ ಮತ್ತು ಮಕಾನ, ಗಸಗಸೆ ಮತ್ತು ಓಟ್ಸು. ಇದೇ ಥರನೇ ನೀವು ನೆನಾಕಬೇಕು ಅಂತ ಏನಿಲ್ಲ. ಡ್ರೈ ಫ್ರೂಟ್ಸ್ ನೀವು ಬಾದಾಮಿ, ವಾಲ್ನಟ್ ಬದಲು ಪಿಸ್ತಾ, ಗೋಡಂಬಿ, ಖರ್ಜೂರ ಈ ಥರದ್ದು ಬೇಕಾದರೂ ಇದನ್ನು ಮಾಡ್ಕೋಬೋದು. ನಾನು ಡೇಟ್ಸ್ ಹಾಕಿದೆ, ಒಣ ಖರ್ಜೂರ ಕೂಡ ಯೂಸ್ ಮಾಡ್ಕೋಬೋದು. ಸೊ ಒಂದೊಂದು ವೀಕ್ಲಿ ಟ್ವೈಸ್ ಕೊಟ್ಟರೆ ತುಂಬ ಒಳ್ಳೆಯದು. ದಿನ ಕೊಡೋದು ಬೇಡ, ಹೈ ಕ್ಯಾಲೋರೀಸ್ ಇರುತ್ತೆ. ಹಾಗಾಗಿ ಸೊ ವೀಕ್ಲಿ ಟ್ವೈಸ್ ಕೊಟ್ಟರೆ ಅವ್ರಿಗೊಂಥರ ಕ್ಯಾಲೋರೀಸ್, ಒಳ್ಳೆ ಕ್ಯಾಲೋರೀಸ್, ಹೆಲ್ತಿ ಕ್ಯಾಲೋರೀಸ್ ಸಿಗುತ್ತೆ. ಹಾಗೆ ಒಂದು ಎನರ್ಜಿ ಕೂಡ ಸಿಗುತ್ತೆ. ಇದು ಬೆಳಗ್ಗೆ ನೆನಾಕಿದ್ದೆ ಒಂದು 9 ಗಂಟೆಯಲ್ಲಿ. ಇದು ಸಂಜೆ ಮತ್ತೆ ಒಂದು 4 ಗಂಟೆಲಿ ಮಾಡ್ತಾಯಿದ್ದೀನಿ. ಒಂದು 6 ಅವರ್ಸ್ ನೆನಾಕಿದ್ರೆ ಸಾಕಾಗುತ್ತೆ. ಒಂದು ಸಲ ತೊಳೆದ್ಬಿಟ್ಟು ಕ್ಲೀನಾಗಿ ಮತ್ತು ಇನ್ನೊಂದು ನೀರಲ್ಲಿ ಚೆನ್ನಾಗಿ ನೆನೆಸಿಡಬೇಕು. ಗಸಗಸೆ ಕೂಡ ನೆನೆಸಿಡಬೇಕು, ಓಟ್ಸ್ ಕೂಡ ನೆನೆಸಿಡಬೇಕು. ಆವಾಗ ರುಬ್ಬೋವಾಗ ಏನೂ ಸಿಗಲ್ಲ, ಎಲ್ಲನೂ ನೆಂದಿರುತ್ತಲ್ವ, ಆವಾಗ ಕ್ಲೀನಾಗಿ ಗ್ರೈಂಡ್ ಆಗುತ್ತೆ ಮತ್ತು ಬಾಡಿಗೂ ಕೂಡ ತುಂಬಾ ಒಳ್ಳೆಯದು. ಇನ್ನು ನಾನು ಪಂಪ್ಕಿನ್ನು ಮತ್ತು ಇದು ಸನ್ಫ್ಲವರ್ ಸೀಡ್ಸು ಪುಡಿ ಮಾಡ್ಕೊಂಡಿದ್ದೆ, ರೋಸ್ಟ್ ಮಾಡ್ಕೊಂಡು, ಅದನ್ನೇ ಡೈರೆಕ್ಟ್ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಜಾಗರಿ ಪೌಡರು. ನಿಮಗೆ ಪಂಪ್ಕಿನ್ ಸೀಡ್ಸು, ವಾಟರ್ ಮೆಲನ್ ಸೀಡ್ಸ್ ಕೂಡ ಹಾಕೋಬೋದು. ಅದನ್ನೆಲ್ಲ ಬೇಕಿದ್ರೆ ಸೋಪ್ ಮಾಡಿ ಕೂಡ ಹಾಕೋಬೋದು. ನನ್ನ ಹತ್ರ ಪುಡಿ ಇತ್ತು ಅಂದ್ಬಿಟ್ಟು ನಾನು ಹಾಗೆ ಡೈರೆಕ್ಟ್ ಹಾಕ್ತಾಯಿದ್ದೀನಿ. ಇನ್ನು ಇದಕ್ಕೆ ಸ್ವಲ್ಪ ಕಾಯಿಸಿರೋ ಹಾಲನ್ನ ತಣ್ಣಗೆ ಮಾಡಿ ಸ್ವಲ್ಪ ನೀರು, ಸ್ವಲ್ಪ ಹಾಲು ಹಾಕಿ ರುಬ್ಕೊಂಡಿದ್ದೀನಿ. ಬೇಕಿದ್ರೆ ನೀವು ಸೋಸ್ಕೋಬೋದು, ಸ್ವಲ್ಪ ಗಟ್ಟಿ ಗಟ್ಟಿ ಇರುತ್ತೆ. ಬೇಡ ನಿಮ್ಮ ಮಕ್ಕಳು ಹಂಗೆ ಕುಡಿತಾರೆ ಅಂದರೆ ಸ್ವಲ್ಪ ಫಿಲ್ಟರ್ ಮಾಡಿ ಕೊಡ್ಬೋದು, ಇಲ್ಲ ದೊಡ್ಡವರು ಹಾಗೇ ಕುಡಿಬೋದು, ಅಗಿದ್ಕೊಂಡು ಕುಡ್ಕೊಂಡು ಆ ಥರ ಕುಡಿಬೋದು. ಒಂದು ಒಳ್ಳೆ ಹೆಲ್ತಿ ಮಿಲ್ಕ್ ಶೇಕ್ ರೆಡಿ ಆಗುತ್ತೆ. ಸೊ ಗುಡ್ ಮಾರ್ನಿಂಗ್. ಮೊನ್ನೆ ಕ್ಲಿನಿಕ್ಗೆ ಹೋಗಿದ್ದೆ, ಫುಲ್ಲು ವಾಮಿಟ್ ಇದಾಗ್ತಿತ್ತು. ಏನು ಸ್ಮೆಲ್ ನೋಡಿದ್ರು ವಾಮಿಟ್ ಥರ ಬರೋ ಥರ ಆಗ್ತಿತ್ತು. ಅದಕ್ಕೆ ಹೋಗಿದ್ದೆ. ಸೊ ಅವ್ರು ಹೇಳಿದ್ರು ಏನಾದರೂ ಸ್ಪೈಸಿ ಫುಡ್ ಆಚೆ ಏನಾದರೂ ತಿಂದಿದ್ದೀರ? ನಾನು ತಿಂದೇ ಇಲ್ಲ ಆಚೆ. ಕೆಲವೊಂದು ಸಲ ಸ್ಟ್ರೆಸ್ಸಿಂದನೂ ಹಿಂಗೆ ಆಗುತ್ತೆ, ಒಂದೊಂದು ಸಲ ಎಲ್ಲ ಚೇಂಜ್ ಆಗುತ್ತೆ ಒಳಗಡೆ ಅಂತ ಅಂದರು. ಸ್ಟ್ರೆಸ್ ಇಲ್ದೆಲ್ಲ ಇರೋಕ್ಕಾಗುತ್ತೆ, ಲೈಫಲ್ಲಿ ಇದ್ದೇ ಇರುತ್ತೆ. ಸೊ ಇವಾಗ ಓಕೆ, ಸ್ವಲ್ಪ ಮಾತ್ರೆ ಎಲ್ಲ ಕೊಟ್ಟಿದ್ದಾರೆ, ವಾಮಿಟ್ ಬರದಲ್ಲೇ ಇರೋದು, ಮತ್ತು ಏನೋ ಖಾಲಿ ಹೊಟ್ಟೆಗೇನೋ ಕೊಟ್ಟಿದ್ದಾರೆ. ಇವತ್ತು ಮ್ಯಾಚ್ ಇದೆ, ಪ್ರಕುಲ್ಗೆ ಹೋಗ್ತಿದ್ದಾನೆ. ಅದಕ್ಕೆ ಬೇಗ ಎದ್ದು ಅವಲಕ್ಕಿ ಮಾಡ್ತಾಯಿದ್ದೀನಿ. ಒಂದು 6 ನಿಂಬೆಹಣ್ಣು ಹಾಕ್ಬಿಟ್ಟು ಹುಳಿಯಾಗಿ ಮಾಡ್ತಾಯಿದ್ದೀನಿ, ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಏನಕ್ಕಂದರೆ ಅಲ್ಲಿ ಫುಲ್ಲು ಲಶಿಕಾ ಟಿ ವಿ ಇಟ್ಕೊಂಡು ಬ್ಯಾಕ್ಗ್ರೌಂಡಲ್ಲಿ ಕೇಳಿಸ್ತಿದೆ. ನಾನು ಕೂಡ ಅದನ್ನು ಮ್ಯೂಟ್ ಮಾಡಿಸ್ಲಿಲ್ಲ, ಹಾಗೇ ವ್ಲಾಗ್ ಮಾಡಿಬಿಟ್ಟೆ, ಶೂಟ್ ಮಾಡಿಬಿಟ್ಟೆ. ಸೊ ಹಂಗಾಗಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಇನ್ನು ಪ್ರಾಕ್ಟೀಸ್ ಅಂತ ಮ್ಯಾಚ್ ಇತ್ತು ಇವತ್ತು, ಅದಕ್ಕೆ ಪುರಿ ಒಗ್ಗರಣೆ ಮಾಡಿದ್ದೆ. ಇನ್ನು ಲಂಚ್ ಹೋಗಿ ಕೊಟ್ಟು ಬರಬೇಕು. ಅವ್ನಿಗೆ ಆಚೆ ತಿಂದರೆ ಇತ್ತೀಚೆಗೆ ಹೊಟ್ಟೆ ನೋವಾಗೋದು, ಫುಡ್ ಪಾಯ್ಸನ್ ಆಗೋದು, ಎಲ್ಲಂದ್ರಲ್ಲೇ ಎಣ್ಣೆ ಎಲ್ಲ ಹಾಕಿ ಯೂಸ್ ಮಾಡಿರ್ತಾರೆ. ಅದಕ್ಕೆ ಇನ್ಮೇಲಿಂದ ನಾನೇ ಲಂಚ್ ಬಾಕ್ಸ್ ಕೊಟ್ಟು ಕಳಿಸ್ಬೇಕು. ಇವತ್ತು ಸ್ವಲ್ಪ ಲೇಟ್ ಆಯಿತು, ಹಂಗಾಗಿ ನಾನೇ ಆಮೇಲೆ ಆಫ್ಟರ್ನೂನ್ ಕೊಟ್ಟು ಕಳಿಸ್ಬೇಕು. ಹಾಗೆ ಇವತ್ತು ಸ್ವಲ್ಪ ಡಿಂಕುಗೆ ಟ್ರಿಮ್ ಕೂಡ ಮಾಡಿಸ್ಬೇಕು. ತುಂಬ ಕೂದಲು ಬೆಳೆದ್ಬಿಟ್ಟಿದೆ ಅವನಿಗೆ. ಕೂದಲು ಬೆಳೆದ್ರೆ ತುಂಬ ಡೇಂಜರು. ಮೆಗೆಟ್ಸು, ನೊಣ ಹೋಗಿ ಕೂತ್ಕೊಳ್ಳೋದು, ಮೆಗೆಟ್ಸ್ ಆಗೋದು ಎಲ್ಲನೂ ಆಗುತ್ತೆ. ಅದೊಂದು ಕೆಲಸ ಇದೆ ಇವತ್ತು. ಓಕೆ, ನಾನು ದೃಷ್ಟಿ ತೆಗೆದಿದ್ರಲ್ಲ, ಹಾಗಾಗಿ ಆ ಬೊಟ್ಟು ದೊಡ್ಡದಾಗ ಅಮ್ಮ ಇಟ್ಟಿದ್ರು, ಅದು ಹಾಗೆ ಇದೆ, ಅಳಿಸ್ಕೋಬಾರ್ದಲ್ವ. ಹಾಗಾಗಿ ಇವಾಗ ಓಕೆ ಪರವಾಗಿಲ್ಲ. ಸ್ವಲ್ಪ ಕ್ಲಿನಿಕ್ ಹೋಗಿ ಒಂದು ಸ್ವಲ್ಪ ಇದು ವಾಮಿಟ್ ಬರ್ದಂಗೆ ಮಾತ್ರೆ ಎಲ್ಲ ಕೊಟ್ಟಿದ್ರು. ಸೊ ಅದು ಹಾಕ್ಕೊಂಡ್ಮೇಲೆ ಓಕೆ ಸರಿ ಹೋಗಿದೆ. ಅದನ್ನೇ ನಾನು ಹೇಳ್ತಾ ಇದ್ದೆ. ನಾನು ಇದರಲ್ಲಿ ಬ್ಯಾಕ್ಗ್ರೌಂಡಲ್ಲಿ ತುಂಬ ವಾಯ್ಸ್ ಇತ್ತು, ಲಶಿಕಾ ಟಿ ವಿ ಇಡೋದು, ಹಂಗಾಗಿ ಈ ಥರ ಮಾಡಬೇಕಾಯ್ತು, ವಾಯ್ಸ್ ಓವರ್ ಕೊಡಬೇಕಾಯ್ತು. ಸೊ ಬನ್ನಿ ಇವತ್ತಿನ ಬ್ಲಾಗ್ ಫುಲ್ ನೋಡೋಣ. ಹಾಗೆ ಪುರಿ ಒಗ್ಗರಣೆ ತುಂಬ ಚೆನ್ನಾಗಿರುತ್ತೆ. ಇದು ಆಂಧ್ರದು ಪುರಿ, ಅಲ್ಲಿ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ, ಮೆತ್ತಗಿರುತ್ತೆ. ಅದನ್ನು ನೆನೆಸಿದಾಗ ನಮ್ಮ ಕಡೆ ಆ ಥರದ್ದು ಸಿಗಲ್ಲ, ಒಂಥರ ಇರುತ್ತೆ, ಗಟ್ಟಿಯಾಗಿರುತ್ತೆ, ಟೇಸ್ಟ್ ಇರಲ್ಲ ಆ ಪುರಿ ಥರ. ಸೊ ಒಂದು ಸ್ವಲ್ಪ ಇದನ್ನು ಹಾಕಿ ಕಳಿಸಿ ಅವನಿಗೆ ರೆಡಿ ಮಾಡಬೇಕು. ಸೊ ಬನ್ನಿ, ಹಾಗೆ ವ್ಲಾಗ್ ಕೂಡ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ. ಈ ಥರ ಚೆನ್ನಾಗಾಗಿದೆ. ಇದು ಚಟ್ನಿ ಪುಡಿ ಜೊತೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಪ್ರಕುಲ್ ರೆಡಿ ಆಗಿಬಿಟ್ಟು ಅವನು ಕೂಡ ತಿಂಡಿ ತಿಂತಿದ್ದಾನೆ. ಅಂದರೆ ತುಂಬ ಬೇಗನೆ ಓಡಬೇಕು, ಅಲ್ಲಿ 8:15 ಇರಬೇಕು ಮ್ಯಾಚ್. ಅದೆಲ್ಲ ಸ್ಟಾರ್ಟ್ ಆಗೋದು 10 ಗಂಟೆಗೆ. ಅಲ್ಲೆಲ್ಲ ಟೀಮ್ಸ್ ಮಾಡಿ ಇದನ್ನು ಮಾಡ್ತಾರೆ. ಈ ಸಲ ಕ್ಯಾಪ್ಟನ್ ಏನು ಮಾಡಿಲ್ಲ, ಲಾಸ್ಟ್ 2 ಟೈಮ್ಸು ಪ್ರಕುಲ್ಗೆ ಸಿಕ್ಕಿತ್ತು ಕ್ಯಾಪ್ಟನ್. ಹಾಗೆ ಒಬ್ಬೊಬ್ಬರಿಗೆ ಒಂದೊಂದು ಅವ್ರವ್ರು ಇದ್ರ ಮೇಲೆ ನೋಡಿಕೊಂಡು ಚಾನ್ಸಸ್ ಕೊಡ್ತಿರ್ತಾರೆ, ಹೇಗೆ ಅಂದ್ಬಿಟ್ಟು. ಇನ್ನು ಫ್ರೂಟ್ಸಿಗೆ ಮಧ್ಯದಲ್ಲಿ ಅವನು ಬ್ಯಾಟಿಂಗ್ ಆಡೋವಾಗ ಟೈಮ್ ಇರುತ್ತಲ್ಲ, ಆವಾಗ ಪೈನಾಪಲ್ಲು, ಮ್ಯಾಂಗೋ, ಬನಾನಾ ಅಂತ ಎಲ್ಲ ಅಪ್ಪ ಕಟ್ ಮಾಡಿ ಕೊಟ್ಟಿದ್ದಾರೆ. ಇದು ಅಪ್ಪ ತೊಗೊಂಡು ಹೋಗ್ತಾರೆ ಫ್ಯಾಕ್ಟ್ರಿಗೆ. ಪೈನಾಪಲ್ ಅಂತೆ, ಪಪ್ಪಾಯ, ಬನಾನಾ ಮತ್ತು ಮ್ಯಾಂಗೋ. ಇಲ್ಲಿ ತರಕಾರಿ ಕೂಡ ಏನಿರಲಿಲ್ಲ, ಬಟ್ ಇದು ಕಾಳಿತ್ತು, ಹುರುಳಿ ಕಾಳಿತ್ತು. ಸರಿ, ಅದರಲ್ಲೇ ಬಸ್ಸಾರು ಮಾಡಬೇಡ, ಚೆನ್ನಾಗಿರುತ್ತೆ. ನನಗೂ ಸ್ವಲ್ಪ ರೈಸ್ ಚೆನ್ನಾಗಿರುತ್ತೆ, ಅನ್ನ ರಸಮ್ ಅಂದ್ಬಿಟ್ಟು ಇದಕ್ಕೆ ಇದು ಕಾಳಿಂದು ಪಲ್ಯ ಕೂಡ ಮಾಡಿದ್ದೀನಿ. ಸೊ ಪೂರ್ತಿ ಕಂಪ್ಲೀಟ್ ಆಯಿತು. ಇದ್ರದ್ದು ರೆಸಿಪಿ ತೋರಿಸಿದ್ದೀನಿ, ಹಾಗಾಗಿ ನಾನು ಮತ್ತೆ ಏನು ತೋರಿಸಲ್ಲ. ಇನ್ನು ಲಶಿಕಾ ಸ್ವಲ್ಪ ವೀಡಿಯೋಸು
ಟಿ ವಿಲೆಲ್ಲ ವೀಡಿಯೋಸ್ ನೋಡಿಕೊಂಡು ಅದೇ ಥರನೇ ಡ್ಯಾನ್ಸ್ ಮಾಡ್ತಿದ್ದಾಳೆ. ಅದು ಒಂಥರ ಫನ್ನಿಯಾಗಿತ್ತು ಅವಳು ಡ್ಯಾನ್ಸ್ ಮಾಡೋದು. ಅವಳು ನೋಡ್ತಾ 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 ಅಮ್ಮ ಪದೇ ಪದೇ ಅದನ್ನಿಡಮ್ಮ ಡ್ಯಾನ್ಸ್ ಮಾಡ್ತೀನಿ ಅಂತ ಆ ಕ್ಯಾಟ್ ಹೆಂಗೆ ಮಾಡುತ್ತೋ ಅವಳು ಹಂಗೆ ಮಾಡೋದು. ಎಷ್ಟು ಕ್ಯೂಟಾಗಿತ್ತು ನೋಡೋದಕ್ಕೆ. ಚಪ್ಪಲ್ ಥೂ ಚಪ್ಪಲ್ ಎಸ್ಕ್ರ ಬಂಗಾರಿ ಚಪ್ಪಲ್ ಎಸ್ಕ್ರಪ್ಪ. ಸೊ ಫ್ರೆಂಡ್ಸ್, ಡಿಂಕು ಇಲ್ಲೇ ಇದ್ದಾನೆ. ಒಂದು ಹಾಫ್ ಆನ್ ಅವರ್ 40 ಮಿನಿಟ್ಸ್ಗೆಲ್ಲ ಆಗೋಗುತ್ತೆ, ಕರ್ಕೊಂಡೋಗಿ ಅಂತ ಅಂದರು. ಅಂದರೆ ಅವ್ರು ಬೋರ್ಡಿಂಗ್ ಬಿಡ್ತೀನಲ್ಲ, ಅವ್ರ ಹತ್ರನೇ ಮಾಡಿಸೋದು, ಅವರೇ ಬಂದು ಮಾಡಿಕೊಡ್ತಾರೆ. ಹಂಗಾಗಿ ಅವ್ರಿಗೆ ಪರಿಚಯ. ಆ್ಯಂಡ್ ನಾನು ಏನಾದರೂ ಒಳಗಡೆ ಇದ್ದರೆ ಅವ್ರು ಮಾಡಿಸ್ಕೊಳ್ಳಲ್ಲ. ನಮ್ಮ ಓನರ್ ಇದ್ದಾರೆ ಅಂದ್ಬಿಟ್ಟು ಫುಲ್ ಎಗರಾಗ್ಬಿಡ್ತಾನೆ. ಏಯ್ ರಶಿಕಾ ಎಗರಾಡ್ಬಿಡ್ತಾನೆ. ಅದಕ್ಕೆ ನಾವಿಲ್ಲ ಆಚೆ ಕಡೆ ಕಾರಲ್ಲಿ ಕುತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ, ಒಟ್ಟಿಗೆ ಏನು ಕರ್ಕೊಂಡು ಹೋಗೋಣ ಅಂತ. ಸೊ ನಾವಲ್ಲಿ ಕಣ್ಮುಂದೆ ಇದ್ದರೆ ಅವ್ನು ಕಟ್ಟಿಂಗ್ ಮಾಡಿಸ್ಕೊಳ್ಳಲ್ಲ, ಅದಕ್ಕೆ ಇಲ್ಲೇ ಬಂದು ವೆಯ್ಟ್ ಮಾಡ್ತಾ ಇದ್ದೀವಿ. ಫುಲ್ಲು ಹುಲಿ ಥರ ಇರೋನು ಈ ಥರ ಆಗೋಗ್ತಾನೆ ಕಟ್ಟಿಂಗಲ್ಲಿ. ನಾನು ಲಶಿಕಾನೇ ಬಂದ್ವಿ. ಈಗ ಮಧ್ಯಾಹ್ನ ಹೋಗಿ ಪ್ರಕುಲ್ಗೆ ಸ್ವಲ್ಪ ರೈಸ್ ಮಾಡಿಬಿಟ್ಟು ಅನ್ನ ರಸಂ ಬಸ್ಸಾರು ಮಾಡಿದ್ನಲ್ಲ, ಅದು ತೊಗೊಂಡೋಗಿ ಕೊಟ್ಟು ಬರಬೇಕು. ಡಿಂಕುಗೆ ಟ್ರಿಮ್ ಮಾಡಿಸಿದ್ದಾಯಿತು. ಬಂದು ಅವನಿಗೆ ಸ್ನಾನ ಮಾಡಿಸಿ ಮತ್ತೆ ಇಮಿಡಿಯೇಟಾಗಿ ನಾನು ರೈಸ್ಗಿಟ್ಟು ಅದನ್ನು ಕಲಿಸ್ಕೊಂಡು ಬಾಕ್ಸ್ಗೆ ಇದು ಇನ್ನು ಲಶಿಕನ್ ಬ್ಯಾಗ್ ಒಂದಿತ್ತು, ಸಡನ್ನಾಗಿ ಅದೇ ಸಿಕ್ತು, ಅದರಲ್ಲೇ ತೊಗೊಂಡೋಗಿ ಕೊಟ್ಟು ಬರ್ತಾಯಿದ್ದೀನಿ. ಇದಾದಮೇಲೆ ಕೊಟ್ಟು ಬಂದು ನಾನು ಊಟ ಮಾಡಿ ಫ್ರೆಶ್ ಅಪ್ ಆಗಿ ಮತ್ತೆ ಮಿಲ್ ಹತ್ರ ಬಂದಿದ್ದೀನಿ. ಇದು ನಾವು ಕರ್ಕೊಂಬರ್ಬೇಕಲ್ವಾ ತಂಗಿನ, ಹಾಗಾಗಿ ಇದಕ್ಕೆ ಸ್ವಲ್ಪ ಚಕ್ಲಿ ಪುಡಿ ಮತ್ತು ನಿಪ್ಪಟ್ಟಿಗೆ ಇದೆಲ್ಲನೂ ತೊಗೊಂಬಂದಿದ್ವಿ. ಹಾಗೆ ಸ್ವಲ್ಪ ರಾಗಿ ಮತ್ತು ಅಕ್ಕಿ ಹಿಟ್ಟು ಕೂಡ ಮಾಡಿಸ್ಕೊಂಡು ಮಾಡೋಣ ಅಂದ್ಬಿಟ್ಟು ಒಟ್ಟಿಗೆ 3 ಒಂದೇ ಸಲ ತೊಗೊಂಡು ಬಂದೆ. ಇನ್ನು ಯಾರು ಪದೇ ಪದೇ ಒಂದೊಂದಕ್ಕೆ ಬರ್ತಾರೆ ಅಂದ್ಬಿಟ್ಟು ಕಾರಲ್ಲೇ ತೊಗೊಂಡು ಬಂದೆ ನಾನು. ಸೊ ಇನ್ನು ನಾವು ಕೂಡ ರೆಡಿ ಮಾಡ್ಕೋಬೇಕು, ಚಕ್ಲಿ ಮಾಡೋದು ನಿಪ್ಪಟ್ಟು ಮಾಡೋದು ಅವೆರಡು ಮಾಡಿಸಿ ಮತ್ತು ಭಟ್ರು ಕೈಯಲ್ಲಿ ನಾವು ಲಡ್ಡು ಮಾಡಿಸ್ತಾ ಇದ್ದೀವಿ. ಇನ್ನು ಅಕ್ಕಂದರು ಒಬ್ಬರು ಕರ್ಜಿಕಾಯಿ ಮಿಕ್ಸ್ಚರು ಅಂದರೆ ಪ್ಲೇನ್ ಮಿಕ್ಸ್ಚರ್ ಥರ, ಆಮೇಲೆ ರವೆ ಉಂಡೆ ಇಷ್ಟೂ ಅವ್ರು ಮಾಡ್ಕೊಂಡು ಬರ್ತಿದ್ದಾರೆ. ಸೊ ಈ ಥರ. ಇನ್ನು ವೆದರ್ ಮಾತ್ರ ಸೂಪರಾಗಿತ್ತು ನೋಡೋದಕ್ಕೆ. ಆಚೆ ಫುಲ್ಲು ಇವಾಗ ಇದೇ ವಾತಾವರಣನ ಎಲ್ಲಿ ನೋಡಿದ್ರು ಒಂಥರ ಕೂರ್ಗ್ ಥರ ಆಗಿಬಿಟ್ಟಿದೆ ತುಮಕೂರು ಎಲ್ಲ ಕಡೆನೂ. ಇನ್ನು ಮಿಲ್ಗೆ ಹಾಕಿಸ್ಬಿಟ್ಟು ಮತ್ತೆ ಮನೆಗೆ ಕೊಟ್ಟು ಮತ್ತೆ ನಾನು ಪ್ರಕುಲ್ನ ಕರ್ಕೊಂಡು ಬರೋದಕ್ಕೆ ಬಂದೆ. ಆಲ್ಮೋಸ್ಟ್ ಎಲ್ಲನೂ ಆಗೋಗಿತ್ತು ಮ್ಯಾಚು. ಟೀಮ್ ಮೀಟಿಂಗ್ ಅಂತ ಕೊನೆಯಲ್ಲಿ ಮಾಡ್ತಾರೆ, ಅದನ್ನೇ ಮಾಡ್ತಾಯಿದ್ರು. ಸೊ ನಾನು ಕೂಡ ಇಲ್ಲೇ ಫೀಲ್ಡಲ್ಲೇ ವೆಯ್ಟ್ ಮಾಡ್ತಾಯಿದ್ದೆ, ನಾನು ಕರ್ಕೊಂಡು ಹೋಗಬೇಕು ಇನ್ನು. ಆ್ಯಂಡ್ ಈ ಸಲ ಪ್ರಕುಲ್ದು ಇವ್ರ ಟೀಮ್ ಏನು ವಿನ್ ಆಗಲಿಲ್ಲ, ಆಪೋಸಿಟ್ ಟೀಮ್ ವಿನ್ ಆಯಿತು. ಲಾಸ್ಟ್ ಟೈಮ್ ಇವ್ರ ಟೀಮ್ ವಿನ್ ಆಗಿತ್ತು. ಸೊ ಹೀಗೆ. ಇನ್ನು ಇದು ಅಮ್ಮ ನನಗೆ ನೀರು ದೋಸೆ ಮಾಡಿಕೊಡು ಅಂತ ತುಂಬ ದಿನದಿಂದ ಕೇಳ್ತಾ ಇದೆ. ಇವತ್ತು ಕಾಯಿ ಚಟ್ನಿ ಮಾಡಿಬಿಟ್ಟು ನೀರು ದೋಸೆ ಮಾಡ್ತಾಯಿದ್ದೀನಿ. ಇದು 4 ಲೋಟ, ಈಗ ನಂದು ಚಿಕ್ಕ ಲೋಟ 4 ಲೋಟ ಅಕ್ಕಿ ಹಿಟ್ಟು ಹಾಕ್ಕೊಂಡ್ರೆ 6ರಿಂದ 7 ಗ್ಲಾಸಷ್ಟು ನೀರು ಹಾಕ್ಕೋಬೇಕು, ಆಗ ಚೆನ್ನಾಗಿರುತ್ತೆ. ಇನ್ನೂ ಬೇಕು ಅಂದರೆ ಡಬಲ್ 8 ಗ್ಲಾಸಷ್ಟು ನೀರು ಹಾಕ್ಕೊಂಡು ಉಪ್ಪು ಮತ್ತು ಜೀರಿಗೆನ ಹಾಕ್ಕೊಂಡಿದ್ದೀನಿ. ನಾನು ಇಷ್ಟೇ ಹಾಕ್ಕೊಳ್ಳೋದು ನೀರು ದೋಸೆಗೆ, ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ. ಇನ್ನು ಹಿಂದೆಗಡೆ ನೀರು ದೋಸೆ ಎಲ್ರಿಗೂ ಮಾಡ್ತಾನೆ, ನಾನು ಹಾಗೆ ಬಿಸಿದೇ ತಿಂತಾಯಿದ್ದೆ. ನೀರು ದೋಸೆ ಏನಂದರೆ ಬಿಸಿ ತಿಂದ್ರೇ ಟೇಸ್ಟ್ ಮಜಾ, ತಣ್ಣಗೆ ತಿಂದರೆ ಇಷ್ಟ ಆಗಲ್ಲ. ಬೇರೆಯವ್ರಿಗೂ ಮಾಡ್ಕೊಂಡು ಎಲ್ಲರಿಗೂ ಮಾಡ್ತಾ ನಾನು ಹಾಗೆ ತಿಂತಾಯಿದ್ದೆ. ಸೊ ಒಟ್ಟಿಗೆ ಊಟ ಆಗೋಗುತ್ತೆ ಅಂತ. ನಿಂತ್ಕೊಂಡು ತಿನ್ನಬಾರ್ದು ಅಂತ ಹೇಳ್ತಾರೆ, ಬಟ್ ಈ ಥರ ದೋಸೆಗಳಿದ್ದಾಗ ನಿಂತ್ಕೊಂಡೇ ತಿನ್ನಬೇಕಾಗಲೇ ಒಂಥರ ಮಜಾ. ಅದು ಬಿಸಿ ತಿನ್ನಬೇಕು, ಇಲ್ಲ ಅಲ್ಲೋಗಿ ಕೂತ್ಕೊಂಡು ತಿಂತೀವಿ ಅಂದರೆ ಫುಲ್ ತಣ್ಣಗಾಗೋಗುತ್ತೆ, ಆಗೋದಿಲ್ಲ. ಸೂಪರಾಗಿ ಬಂದಿತ್ತು. ಚಟ್ನಿನೂ ಅಷ್ಟೇ, ಹುರ್ಗಡ್ಲೆ ಚಟ್ನಿ, ಹುರ್ಗಡ್ಲೆ ಹಸಿಕಾಯಿ, ಮೆಣಸಿನ್ಕಾಯಿ, ಹುಣಸೆಹಣ್ಣು, ಬೆಳ್ಳುಳ್ಳಿ, ಉಪ್ಪು ಇಷ್ಟೇ ಹಾಕಿರೋದು. ಸಕ್ಕತ್ತಾಗಿ ಬಂದಿತ್ತು. ಸೊ ಗೈಸ್, ಟೈಟಲಲ್ಲಿ ನೋಡೆ ನೀವು, ಸಾರಿ ಒಂದು ನಿಮಿಷ ಸೆಟ್ ಮಾಡ್ಕೊಂಡ್ಬರ್ತೀನಿ. ಸೊ ಟೈಟಲಲ್ಲಿ ನೋಡ್ದಂಗೆ ಸೊ ಅದ್ರ ಬಗ್ಗೆ ಮಾತಾಡಬೇಕು ಅಂತಲೇ ಅನಿಸ್ತಾ ವಿಡಿಯೋ ಮಾಡಿದೆ. ಸೊ ಏನಂದರೆ ತುಂಬ ಜನ ಅಂತ ಏನಲ್ಲ, ಒಂದು 3-4 ಜನ, ಅಕ್ಕ ನೀವು ಇಷ್ಟು ತುಂಬ ಕಷ್ಟಪಡ್ತಿದ್ದೀರಾ, ನಿಮ್ಮದು ವೀಡಿಯೋಸ್ ಎಲ್ಲ ರಿಯಾಲಿಟಿ ಆಗಿರುತ್ತೆ, ಹಾಗೆ ಅಂದರೆ ನೀವು ತುಂಬ ಸ್ಟ್ರೈಟ್ ಫಾರ್ವರ್ಡಾಗಿ ಮಾತಾಡ್ತೀರಾ, ಡ್ರಾಮಾಸ್ ಇರಲ್ಲ,
ಬಟ್ ಒಳ್ಳೆ ಗುಡ್ ಕಂಟೆಂಟ್ ಕೊಡ್ತಿದ್ದೀರಾ, ಆದರೂ ಯಾಕೆ ಬರೀ ನಿಮ್ಮದು 35,000 ಅಂದರೆ ಈ ಥರ ಸಬ್ಸ್ಕ್ರೈಬರ್ಸ್ ತುಂಬ ಲೇಟ್ ಆಗ್ತಿದ್ದಾರೆ ಅಂತ ಕೇಳ್ತಿದ್ದೀರಾ. ಸೊ ಹೌದು, ಸಬ್ಸ್ಕ್ರೈಬರ್ಸ್ ಆಗ್ತಿಲ್ಲ ಅಂತ ಅಲ್ಲ, ಅದು ನನಗೆ ಗೊತ್ತಾಗುತ್ತೆ ಕೌಂಟು. ಸೊ ಪ್ರತಿದಿನವೂ ಒಂದಿಷ್ಟು ಸಬ್ಸ್ಕ್ರೈಬರ್ಸ್ ಅಂತ ಆಗ್ತಾನೆ ಇದ್ದಾರೆ. ಸೊ ಅದು ಎಷ್ಟರಾದರೂ ಆಗ್ಬೋದು, 100 ಒಳಗಾಗ್ಬೋದು, 100 ಜಾಸ್ತಿನೂ ಆಗುತ್ತೆ, ಒಂದೊಂದು ಸತಿ 200ಗೂ ಆಗುತ್ತೆ. ಅದನ್ನು ಹೇಳೋಕ್ಕೆ ಆಗಲ್ಲ, ಒಂದೊಂದು ಸತಿ 10 ಈ ಥರನೇ. ಅಂದರೆ ನಮಗೆ ಇದನ್ನು ಮಾಡೋಕ್ಕಾಗಲ್ಲ. ನಮ್ಮದು ಚಾನಲ್ ಹೇಗೆ ರೆಕಮೆಂಡೇಷನ್ ಇದಕ್ಕೆ ಹೋಗುತ್ತೆ ಹಂಗೆ ಸಬ್ಸ್ಕ್ರೈಬರ್ಸ್ ಆಗ್ತಾರೆ. ತುಂಬ ಜನ ಏನು ಗೊತ್ತಾ, ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ವೀಡಿಯೋಸ್ ನೋಡಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವೀಡಿಯೋಸ್ ನೋಡೋರು ತುಂಬ ಜನ ಇದ್ದಾರೆ. ಸೊ ಇದ್ರ ಎಫೆಕ್ಟು ಎಲ್ರಿಗೂ ಹಾಗೆ, ಇದು ನನಗೆ ಅಂತಲ್ಲ, ಎಲ್ರಿಗೂ ಹೀಗೆ ಆಗುತ್ತೆ. ಆ್ಯಂಡ್ ಯಾಕೆ ಸಬ್ಸ್ಕ್ರೈಬರ್ಸ್ ಸ್ಲೋ ಅಂದರೆ ಇದು ನನಗೆ ಅಂತ ಅಲ್ಲ, ಎಲ್ಲರಿಗೂ ಸ್ಲೋನೇ. ಬಟ್ ನಾನು ಒಂದು 4 ಇಯರ್ಸ್ ಆಯಿತು ನಂದು ಯೂಟ್ಯೂಬ್ ಜರ್ನಿ. ಸೊ ನನಗೆ ಹೋಲಿಸ್ಕೊಂಡ್ರೆ ನಂದು ಡ್ರೀಮ್ ಇರೋದು ಒಂದು ಸಿಲ್ವರ್ ಪ್ಲೇ ಬಟನ್ ನಮ್ಮ ಮನೇಲಿರಬೇಕು. 1,00,000 ಸಬ್ಸ್ಕ್ರೈಬರ್ಸ್ ಆದರೆ ಸಾಕಪ್ಪ, ನನಗೆ ಒಂದು ಡ್ರೀಮ್ ನನ್ನ ಫುಲ್ಫಿಲ್ ಆಗುತ್ತೆ ಅಂತ ಅಷ್ಟೇ. ಸೊ ಅದೊಂದು ನನಗೆ ಡ್ರೀಮ್ ಇರೋದು ಯೂಟ್ಯೂಬಲ್ಲಿ, ಅದೊಂದೇ ಇವಾಗಿರೋದು. ಸೊ ಹಾಗಾಗಿ ತುಂಬ ವೆಯ್ಟ್ ಮಾಡ್ತಾಯಿದ್ದೀನಿ. ಯಾಕೆ ನಂದು ಸ್ಲೋ ಇದೆ ಸಬ್ಸ್ಕ್ರೈಬರ್ಸ್ ಕೌಂಟಿಂಗ್, ಯಾಕೆ ಸ್ಲೋ ಇದೆ ಅಂದರೆ ಅದು ನಾನು ಬಿಡಿಸೇ ಹೇಳ್ತೀನಿ. ನಾನು ಫಸ್ಟ್ ಆಫ್ ಆಲ್ ನನ್ನ ಚಾನಲಲ್ಲಿ ಫ್ಯಾಮ್ಲಿ ಎಲ್ಲರೂ ಕೂತ್ಕೊಂಡು ಮಾತಾಡೋ ಥರ ಇಲ್ಲ, ಕಪಲ್ ಜೊತೆ ಮಾತಾಡೋ ಥರ ಇಲ್ಲ ವೀಡಿಯೋಸ್. ಆ್ಯಂಡ್ ಮೊದಲು ಕಪಲ್ ಅಂತ ಒಂದು ಜೊತೆಗಿದ್ರೂ ಆ ಥರ ನನಗೇನು ಸಪೋರ್ಟ್ ಇರಲಿಲ್ಲ. ಸೊ ಆವಾಗಲೂ ನಾನು ಜೊತೇಲಿದ್ದಾಗ್ಲೂ ನಾನು ನನ್ನ ಪಾಡಿಗೆ ನಾನೇನೋ ವೀಡಿಯೋಸ್ ಮಾಡ್ಕೊಳ್ತಾ ಇದ್ದೆ, ಅಲ್ಲಿ ಇಲ್ಲಿ ಒಂದು ಸ್ವಲ್ಪ ಮುಖಗಳು ತೆಗಿತಾ ಇದೆ ಅಷ್ಟೇ ಹೊರ್ತು ಈ ಥರ ಕೂತ್ಕೊಂಡು ಮಾತಾಡೋ ಥರ ಆ ಥರದ್ದೇನೂ ಇಲ್ಲ. ಸೊ ಯಾರೂ ಸಪೋರ್ಟ್ ಇಲ್ಲ, ಇಂಟ್ರೆಸ್ಟ್ ಇಲ್ಲ, ಫ್ಯಾಮ್ಲಿ ಎಲ್ಲ ಕೂತು ಮಾತಾಡೋ ಥರನೂ ಏನಿಲ್ಲ. ನಾನು ಯಾರನ್ನೂ ಕೂತ್ಕೊಂಡು ಮಾತಾಡಿ ಅಂತಲೂ ನಾನು ಯಾರನ್ನೂ ಫೋರ್ಸ್ ಮಾಡಲ್ಲ, ಜಸ್ಟ್ ರ್ಯಾಂಡಮಾಗಿ ತೆಗಿತೀನಿ. ಅದು ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ. ಆ್ಯಂಡ್ ನಂದೇನಿದೆ ನನ್ನ ಮಕ್ಕಳದು ಕೂಡ ಜಾಸ್ತಿ ತೋರಿಸಲ್ಲ, ನಂದೇ ಜಾಸ್ತಿ, ನನ್ನ ಫೇಸೇ ತುಂಬ ಇರುತ್ತೆ. ಅಂದರೆ ನಂದು ರಿಯಾಲಿಟಿ ಏನಿದೆ ನಾನು ಅದನ್ನು ತೋರಿಸ್ತೀನಿ. ಸೊ ಹಿಂದೆ ಒಂದು ಮುಂದೆ ಒಂದು ಡ್ರಾಮಾ ಮಾಡೋದು ನನಗೆ ಬರಲ್ಲ. ಸೊ ಇದಿಷ್ಟು ನಂದು ಫಸ್ಟ್ ಪಾಯಿಂಟ್ ಹೇಳ್ತೀನಿ. ಸೆಕೆಂಡ್ ಪಾಯಿಂಟ್ ಬಂದುಬಿಟ್ಟು, ಎಲ್ಲರ ಥರ ಈಗ ಬೇರೆ ಯೂಟ್ಯೂಬರ್ಸ್ ನೀವು ನೋಡಿರ್ತೀರ, ಸಿಂಪತಿಗೆ ಇಟ್ಟಿಸ್ಕೊಳ್ತಾರೆ. ಅಂದರೆ ಅವ್ರ ಮನೇಲಿ ನಡೆಯೋ ಅಷ್ಟನ್ನು ಹೇಳ್ಕೊಂಡು ಕೂತಿರ್ತಾರೆ. ಡೆಪ್ತು ಹೇಗೆ ಅಂದರೆ ಭೂಮಿ ಎಷ್ಟು ನಾವು ಅಗಿದ್ರೆ ಆಳ ಇರುತ್ತೆ ಅಷ್ಟು ಅಗದು ಡೆಪ್ತಲ್ಲಿ ಹೋಗ್ಬಿಟ್ಟು ಇದನ್ನು ಮಾಡಿ ಸಬ್ಸ್ಕ್ರೈಬರ್ಸ್ನ ಗೇನ್ ಮಾಡ್ಕೊಳ್ತಾರೆ. ಸೊ ಕೆಲವರು ಸಿಂಪತಿ ಮೂಲಕ, ಕೆಲವರು ಈ ಥರ ಎಲ್ಲನೂ ಇನ್ಫಾರ್ಮೇಷನ್ ಕೊಡ್ತಾ ಮೂಲಕ. ಸೊ ನನಗೆ ಈ ಥರದ್ದೆಲ್ಲ ನನಗೆ ಕೊಡೋದಕ್ಕೆ ಇಷ್ಟ ಆಗಲ್ಲ. ನನಗೆ ಎಷ್ಟು ಬೇಕೋ ಅಷ್ಟೇ. ಸೊ ನಿಮ್ಗೆ ಎಷ್ಟು ನೋಡಬೇಕೋ ಅಷ್ಟೇ, ನಿಮಗೇನು ಯೂಸ್ ಆಗುತ್ತೆ ನನ್ನಿಂದ ಅಷ್ಟೇ ನಾನು ವೀಡಿಯೋಸ್ ಮಾಡೋದು. ಸುಮ್ಮನೆ ಅನ್ನೆಸೆಸರಿ ಎಲ್ಲನೂ ಮಾಡಿಕೊಂಡು ನಾನು ತೋರ್ಸೋದಕ್ಕಾಗಲ್ಲ, ನಾನ್ ಸೆನ್ಸ್ ಎಲ್ಲನೂ. ಸೊ ಇದೊಂದು ನಾನೊಂಥರ ಪ್ರೊಫೆಷ್ನಲಾಗಿ ತೊಗೊಂಡೋಗ್ತಾಯಿದ್ದೀನಿ ಯೂಟ್ಯೂಬ್. ನಾನು ಈ ಪಾಯಿಂಟ್ನ ತುಂಬ ಹೇಳಬೇಕು. ಸೊ ಅಂಡರ್ಲೈನ್ ಮಾಡಿನೇ ಹೇಳ್ತೀನಿ, ನಾನು ಪ್ರೊಫೆಷ್ನಲಾಗಿ ತೊಗೊಂಡೋಗ್ತಾಯಿದ್ದೀನಿ. ಸೊ ನಮ್ಮ ಮನೆದೆಲ್ಲ ನಿಮ್ಮ ಮನೆಗೆ ತೋರಿಸ್ಬೇಕು, ನಮ್ಮ ಮನೆದೆಲ್ಲ ಎಲ್ಲರಿಗೂ ತೋರಿಸ್ಬೇಕು ಅಂತ ಅಲ್ಲ. ಸೊ ಎಲ್ಲರ ಮನೇಲೂ ಜಗಳ ಇರುತ್ತೆ, ಎಲ್ಲರ ಮನೇಲೂ ಕೋಪ ಇರುತ್ತೆ, ಎಲ್ಲರ ಮನೇಲೂ ಪ್ರೀತಿ, ಸುಖ, ದುಃಖ, ನೋವು, ನಲಿವು ಎಕ್ಸೆಟ್ರಾ ಪ್ರತಿಯೊಂದು ಕೂಡ ಇರುತ್ತೆ. ಯಾರ ಮನೇಲಿ ಇಂಥವೆಲ್ಲ ಇಲ್ದಲೇ ಇರೋ ಒಂದು ಮನೇನ ತೋರಿಸ್ಬಿಡಿ ಜಗತ್ತಲ್ಲಿ, ಸಾಧ್ಯನೇ ಇಲ್ಲ. ಎಲ್ಲರ ಮನೇಲೂ ಇರುತ್ತೆ. ಅವೆಲ್ಲ ನಾನು ತೋರಿಸ್ಕೊಂಡು ನಾನು ಸಬ್ಸ್ಕ್ರೈಬರ್ಸ್ ಗೇನ್ ಮಾಡ್ಕೋಬೋದು, ವ್ಯೂಸ್ ಜಾಸ್ತಿ ಮಾಡ್ಕೋಬೋದು. ನನಗಿಷ್ಟ ಆಗಲ್ಲ. ನನಗೇನಿದೆ, ಸೊ ಏನೋ ಒಂದು ಆಯ್ತಪ್ಪ, ಈಗ ನಂಗೆ ಜಾಬ್ ಒಂದಾಯಿತು, ಅದೊಂಥರ ನಂಗೆ ನೋವಿನ ಸಂಗತಿನೇ. ಬಟ್ ಅದು ಆ ಥರ ನೋವಲ್ಲ ನನಗೆ. ಸೊ ನನ್ನ ಪರ್ಸ್ನಲ್ ಇಶ್ಯೂ ಆಯಿತು, ಅದೊಂಥರ ನೋವು. ಅದನ್ನೇ ಹೇಳ್ಕೊಂಡು ನಾನು ಏನೋ ಹತ್ಕೊಂಡು ಅದು ಇದು ಅಂತ ಎಲ್ಲ ಸ್ಟೋರಿ ಹೇಳ್ಕೊಂಡು ನಾನು ಗೇನ್ ಮಾಡ್ಕೋಬೋದಾಗಿತ್ತು ಸಬ್ಸ್ಕ್ರೈಬರ್ಸ್ನ. ನನಗಿಷ್ಟ ಆಗಲ್ಲ. ಸೊ ಅದಷ್ಟೇ ಮುಗೀತು. ನೆಕ್ಸ್ಟ್ ಏನು ಮಾಡಬೇಕು ಫರ್ದರು ಅದನ್ನು ನಿಮ್ಮ ಹತ್ರ ನಾನು ಮಾತಾಡ್ತೀನಿ, ಅದನ್ನು ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ತೀನಿ. ಸೊ ಇದರಿಂದ ಹೇಗೆ ಹೊರಗೆ ಬರಬೇಕು, ಹೇಗೆ ಸ್ಟ್ರಾಂಗ್ ಇರಬೇಕು ಅಂತ ನಾನು ಮತ್ತೆ ಕೆಣ್ಕಕ್ಕೆ ಹೋಗಲ್ಲ. ಬಟ್ ಕೆಲವರು ಕಮೆಂಟ್ಸ್ ಮಾಡ್ತಿರೋದ್ರಿಂದ ನಾನು ಅದಕ್ಕೆ ಉತ್ತರ ಕೊಟ್ಟಿದ್ದೀನಿ ವೀಡಿಯೋಸ್ಗೆ ಅಷ್ಟೇ ಹೊರತು ನಂದು ಎಲ್ಲ ಸ್ಟೋರಿ ಹೇಳಬೇಕು ಅಂತ ನನಗೆ ಇಷ್ಟನೇ ಇರಲಿಲ್ಲ. ನಿಮ್ಮ ಕಮೆಂಟ್ಸ್ ನನಗೆ ಒಂದೊಂದು ಸಲ ನೆಗೆಟಿವ್ ಬರೋದು, ನನ್ನ ಕಡೆನೇ ಒನ್ ಸೈಡೇ ನೋಡಿಬಿಟ್ಟು ಮಾತಾಡ್ತಾಯಿದ್ರು ಕೆಲವು ಜನ. ಸೊ ಅವ್ರಿಗೆ ಉತ್ತರ ಕೊಡೋದಕ್ಕೆ ನಾನು ಕೆಲವೊಂದು ಆ ಥರದ್ದು ವೀಡಿಯೋಸ್ ಮಾಡಬೇಕಾಯ್ತು ಹೊರತು ನಾನು ಮಾಡಬೇಕು ಅನ್ನೋ ಉದ್ದೇಶ ನನಗಿಲ್ಲ. ಸೊ ನಾನು ಯಾವಾಗಲೂ ನನ್ನ ಕಡೆಯಿಂದ ಏನಾದರೂ ಒಂದು ಮೋಟಿವೇಟ್ ಸಿಗುತ್ತಾ
ಅನ್ನೋದ್ರೆ ನಾನು ಫಸ್ಟ್ ಯೋಚನೆ ಮಾಡ್ತಾ ಇರ್ತೀನಿ. ಮೊದಲು ಮೋಟಿವೇಶನ್. ಸೊ ನನ್ನಿಂದ ಒಬ್ರಿಗೆ ಯೂಸ್ಫುಲ್ ಆಗುತ್ತೆ. ನಾನೇನಾದರೂ ಒಂದು ಮಾಡೋ ವೀಡಿಯೋ ಒಬ್ರು ಯೂಸ್ಫುಲ್ ಆಗಬೇಕು, ಕುಕ್ಕಿಂಗ್ ಆಗಿರ್ಬೋದು, ನಾನು ಹೇಳೋ ಒಂದು ಮಾತಾಗಿರ್ಬೋದು. ಸೊ ಆ ಥರ ನನಗೆ ಅನಿಸ್ಬೇಕು ಯೂಸ್ ಆಗ್ತಿದ್ಯಾ ಅಂತ, ಆವಾಗಲೇ ನಾನು ಅದನ್ನು ವೀಡಿಯೋ ಕಂಟೆಂಟ್ ಮಾಡೋದು. ಸೊ ಇಷ್ಟು. ಸೊ ಬೇರೆಯವ್ರ ಥರ ನಾನು ಆಗಲೇ ಹೇಳ್ದಂಗೆ ಸಿಂಪತಿ ಆಗಲಿ ಯಾವತ್ತೇ ಆಗಲಿ ನಾನು ಕ್ಯಾಮ್ರಾ ಮುಂದೆ ಬಂದು ಹತ್ತಿಲ್ಲ, ಮಾಡಿಲ್ಲ. ಬಟ್ ಅಳು ಬರ್ತಿದೆ ಅನ್ನೋ ಥರ ಹೇಳಿದಿರಿ ಹೊರತು ನಾನು ಹತ್ತಿಲ್ಲ ಯಾವತ್ತು. ಸೊ ಹತ್ಕೊಂಡು ನಮ್ಮ ಮನೇಲಿ ಹಿಂಗಾಯಿತು, ಅವ್ರು ಹಿಂಗೆ ಮಾಡಿದ್ರು, ಸೊ ನಮ್ಮ ಮನೇಲಿ ಈ ಥರ ಜಗಳ ಆಗ್ತಿದೆ, ಆ ಥರ ಜಗಳ ಆಗ್ತಿದೆ, ನನ್ನನ್ನು ಹಿಂಗಂದ್ರು ಅಂತ ನಾನು ಯಾವತ್ತೂ ಹೇಳಲ್ಲ. ಎಷ್ಟೊಂದು ಸಲ ನೀವು ನಂಬಲ್ಲ, ನಮ್ಮ ಮನೇಲೂ ಕೂಡ ನಮ್ಮ ಅಪ್ಪ ಅಮ್ಮನ ಜೊತೆ ನಮ್ಮದು ಒಂದ್ಸಲ ಜಗಳ ಆಗುತ್ತೆ, ಎಷ್ಟೊಂದು ಸಲ ಮಾತುಕತೆ ಎಲ್ಲ ಬಿಟ್ಟಿರೋದು ಕೂಡ ಇರುತ್ತೆ. ಸೊ ಅದು ಎಲ್ಲರ ಮನೇಲೂ ಕಾಮನ್ನು. ಯಾಕೆ ನಿಮ್ಮ ಅಪ್ಪ ಅಮ್ಮನ ಜೊತೆ ಯಾರೂ ಕಿತ್ತಾಡೇ ಇರಲ್ವ, ಮಾತಾಡ್ದಲ್ಲೇ ಒಂದು ಕ್ಷಣಗಳೇ ಇರಲ್ವ, ದಿನಗಳೇ ಇರಲ್ವ, ಕೋಪತಾಪಗಳು ಅಂತ ಎಲ್ಲನೂ ಇದ್ದೇ ಇರುತ್ತೆ. ಬಟ್ ನಾನು ಯಾವತ್ತೂ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿಲ್ಲ. ಎಷ್ಟೊಂದು ಸಲ ನನಗೂ ನೋವಾಗಿದೆ. ಸೊ ನನಗೆ ಅದನ್ನೆಲ್ಲ ತೋರ್ಸೋಕ್ಕೆ ನನಗೆ ಇಷ್ಟ ಆಗಲ್ಲ. ನನಗೆ ಎಷ್ಟೇ ನೋವು ಏನೇ ಇದ್ರೂ ನಾನು ಅದನ್ನು ಖುಷಿಯಾಗಿ ಪ್ರೆಸೆಂಟ್ ಮಾಡಬೇಕು ಅನ್ನೋದೇ ನನ್ನ ಕಾನ್ಸೆಪ್ಟ್ ಯೂಟ್ಯೂಬ್. ಸೊ ಎಲ್ಲರೂ ಎಷ್ಟೋ ಜನ ಅಂದ್ಕೊಂಡಿರ್ತಾರೆ, ಓ ಇವ್ರದ್ದು ಎಲ್ಲ ತೋರಿಸ್ತಾಳೆ ಮನೇಲಿ, ನಂದು ಏನೇನೂ ಅಲ್ಲ ಗುರು ವಿಡಿಯೋದು, ನಂದು ಏನೇನೂ ಅಲ್ಲ ಆ್ಯಕ್ಚುಲಿ ಚಾನಲ್ ಕಂಟೆಂಟ್. ಸೊ ಬೇರೆಯವ್ರು ನೋಡಿ ನಂದು ಏನೇನೂ ಅಲ್ಲ ಅವ್ರ ಮುಂದೆ. ಸೊ ಪ್ರೊಫೆಷ್ನಲಾಗಿ ತೊಗೊಂಡೋಗ್ತಾ ಇದ್ದೀನಿ, ಅದೇ ರೀತಿನೇ ನಾನು ಮಾಡ್ತಾಯಿದ್ದೀನಿ. ಸೊ ಬೇರೆಯವ್ರದ್ದು ಹೋಲಿಸ್ಕೊಂಡು ನೋಡಿ, ನಂದು ಹೋಲಿಸ್ಕೊಂಡು ನೋಡಿ, ನಾನು ಒಬ್ಬಳೇ ಸಿಂಗಲ್ ಫೈಟರು, ಕಂಟೆಂಟ್ಗಳು ಹೀಗೆ ಇರುತ್ತೆ. ಅದಕ್ಕೆ ನನಗೆ ಸಬ್ಸ್ಕ್ರೈಬರ್ಸ್ ಸ್ವಲ್ಪ ಸ್ಲೋ ಆಗಿ ಹೋಗ್ತಿದೆ. ಏನಕ್ಕಂದರೆ ಎಲ್ಲರಿಗೂ ಸ್ವಲ್ಪ ಕಪಲ್ಸ್ ನೋಡೋದು ಇಷ್ಟ ಆಗುತ್ತೆ, ಇಲ್ಲಾಂದರೆ ಕೆಲವ್ರದ್ದು ಎಲ್ಲರದ್ದು ಜಗಳ ನೋಡೋದು, ಇಲ್ಲ ಎಲ್ಲರದ್ದು ಪ್ರೀತಿ ನೋಡೋದು ಇಷ್ಟ ಆಗುತ್ತೆ. ಸೊ ಹಾಗಾಗಿ ನಂದೆಲ್ಲ ಹೀಗೆ ಇರುತ್ತೆ ಕಂಟೆಂಟ್ಸು. ಸ್ಲೋ ಆಗಿ ಸಬ್ಸ್ಕ್ರೈಬರ್ಸ್ ಆಗ್ತಿದ್ದಾರಾ, ಆಗಲಿ, ಚಿಂತೆನೇ ಇಲ್ಲ. ಬಟ್ ಜೆನ್ಯೂನ್ ಆಗಿ ನನಗೆ ಸಬ್ಸ್ಕ್ರೈಬರ್ಸ್ ಆಗ್ತಿದ್ದಾರೆ. ನಾನು ಯಾರಿಗೆ ಹೋಗಿ ಕಾಡಿ ಬೇಡಿ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನನ್ನ ರಿಲೇಷನ್ ಅವ್ರಿಗೂ ಹೇಳಿಲ್ಲ, ನನ್ನ ಶತ್ರುಗಳಿಗೂ ಹೇಳಿಲ್ಲ, ಇಲ್ಲ ನಾನು ಯಾರಿಗೂ ಹೇಳಿಲ್ಲ. ಚಾನಲ್ ಇವಾಗ ನೀವು ವೀಡಿಯೋ ನೋಡ್ತಿದ್ರಲ್ಲ ಅವಾಗ ಹೇಳ್ತೀನಿ ಅಷ್ಟೇ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ವೀಡಿಯೋದಲ್ಲೇ ಹೇಳ್ತೀನಿ ಹೊರತು ಪರ್ಸ್ನಲ್ ಆಗಿ ನಾನು ಯಾರಿಗೂ ಆಗಲಿ ನನ್ನ ಚಾನಲ್ ಲಿಂಕ್ ಕಳಿಸೋದಾಗಲಿ ಶೇರ್ ಮಾಡೋದಾಗಲಿ ನಾನು ಯಾರಿಗೂ ಕಳಿಸಿಲ್ಲ. ಬಾಯಿ ಮಾತಿಗೂ ನಾನು ಹೇಳಿದೆ. ಇವನ್ ನನ್ನ ಚಾನಲ್ ಸ್ಟಾರ್ಟ್ ಮಾಡಿದಾಗ ಎಲ್ಲ ಅವರಾಗೆ ತಿಳ್ಕೊಂಡೆ ನಮ್ಮ ರಿಲೇಷನು ಶತ್ರುಗಳೆಲ್ಲ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಸೊ ನಾನಂತೂ ಯಾರಿಗೂ ಹೇಳಿಲ್ಲ ನಂದು ಈ ಥರ ಚಾನಲ್ ಮಾಡ್ತಾ ಇದ್ದೀನಿ ಅಂತ. ಸೊ ಚಾನಲ್ ಇದೆ ಅಂತ ಗೊತ್ತು, ನಂದು ಈ ಥರ ನಯನ ವ್ಲಾಗ್ಸ್ ಇದೆ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಯಾರಿಗೂ ಕೂಡ ಹೇಳಿಲ್ಲ. ಸೊ ಜೆನ್ಯೂನಾಗಿ ಒಂದೊಂದು ಸಬ್ಸ್ಕ್ರೈಬರ್ ಕೂಡ ನಾನು ಜೆನ್ಯೂನಾಗಿ ಸಂಪಾದನೆ ಮಾಡ್ಕೊಂಡಿರೋದು. ಆ್ಯಂಡ್ ಯಾವುದೇ ಒಂದು ಪೇಯ್ಡ್ ಸಬ್ಸ್ಕ್ರೈಬರ್ಸ್ ಥರ ನಾನು ಸಂಪಾದನೆ ಮಾಡ್ಕೊಂಡಿಲ್ಲ, ದುಡ್ಡು ಕೊಟ್ಟು ನಾನು ಸಬ್ಸ್ಕ್ರೈಬರ್ಸ್ನ ಸಂಪಾದನೆ ಮಾಡ್ಕೊಂಡಿಲ್ಲ. ಅದನ್ನು ಕೂಡ ತುಂಬ ಜನ ಮಾಡಿದ್ದಾರೆ. ಸೊ ಅದಕ್ಕೆ ಆ ಥರದ್ದು ಹೆಂಗಿರುತ್ತೆ ಗೊತ್ತಾ, ಪೇಯ್ಡ್ ಸಬ್ಸ್ಕ್ರೈಬರ್ಸ್ ಅಂದರೆ ತುಂಬ ಜನ ಸಬ್ಸ್ಕ್ರೈಬರ್ಸ್ ಇರ್ತಾರೆ, ಬಟ್ ವ್ಯೂಸ್ ಮಾತ್ರ ಇಷ್ಟೇ ಇರುತ್ತೆ. ಸೊ ಅಂಥವ್ರದ್ದೆಲ್ಲ ಅದೇನೆ ಪೇಯ್ಡ್ ಸಬ್ಸ್ಕ್ರೈಬರ್ಸ್ ಅಂತ. ಅದು ಎಲ್ಲರೂ ಹೀಗೆ ಮಾಡ್ತಾರೆ ಅಂತ ಅಲ್ಲ, ಕೆಲವ್ರಷ್ಟೇ. ಹಾಗಾಗಿ ಇಷ್ಟೆಲ್ಲ ಇರುತ್ತೆ ನನ್ನ ಚಾನಲಲ್ಲಿ. ಸೊ ಎಲ್ಲರ ಮನೇಲೂ ಫಸ್ಟ್ ಆಫ್ ಆಲ್ ನೋವು, ನಲಿವು, ದುಃಖ, ಸಂತೋಷ ಎಲ್ಲನೂ ಇರುತ್ತೆ. ಕಿರಿಕಿರಿ, ಜಗಳ ಅಂತ ಎಲ್ಲನೂ ಇರುತ್ತೆ. ನಾನು ಅದನ್ನೆಲ್ಲ ಹೇಳಿದರೆ ಇವತ್ತು ನಾನು ಎಲ್ಲೋ ಇರ್ತಾಯಿದ್ದೆ. ನನಗೊಂದು 3-4 ಲಕ್ಷ ಸಬ್ಸ್ಕ್ರೈಬರ್ಸ್ ಆಗಿರೋರು ಫುಲ್ಲು ನಾನು ಡೆಪ್ತಾಗಿ ತೊಗೊಂಡೋಗಿ ಎಲ್ಲರ ಜೊತೆನೂ ಮಾತಾಡಿಸಿ ನನಗೂ ಒಂದು ಕಪಲ್ ಇದು ಎಲ್ಲನೂ ಮಾಡಿದಿದ್ರೆ ಸಖತ್ತಾಗಿ ಓಡ್ತಿತ್ತು. ಬಟ್ ನನಗೆ ಇಷ್ಟ ಆಗಲ್ಲ. ಸೊ ನಾನು ಒಬ್ಬಳೇ ಬಂದೆ ಯೂಟ್ಯೂಬ್ ಚಾನಲ್ಗೆ. ಸೊ ನನಗೆ ಯಾರ ಸಪೋರ್ಟು ಬೇಕಾಗಿಲ್ಲ. ಏನು ನನಗೆ ಎಷ್ಟು ಬೇಕೋ ಅಷ್ಟು ನಾನು ವೀಡಿಯೋ ಮಾಡ್ಕೊಳ್ತೀನಿ. ಯಾರನ್ನೂ ನಾನು ಕ್ಯಾಮ್ರಾ ಮುಂದೆ ತರಿಸಿ ನಾನು ಮಾತಾಡ್ಸೋಕ್ಕೂ ನನಗೆ ಇಷ್ಟ ಆಗಲ್ಲ. ಸೊ ನನಗೆ ಏನು ಬೇಡ, ನನಗೆ ಸಾಕು ಏನಾಗುತ್ತೆ ಅಷ್ಟು ರ್ಯಾಂಡಮ್ ಆಗಿ ತೋರಿಸೋದು ಮಾಡೋದು ನನಗಿಷ್ಟೇ ಗೊತ್ತು. ಸೊ ಹಾಗಾಗಿ ಈ ಥರನೇ ಇರುತ್ತೆ ನನ್ನ ಚಾನಲು. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲ, ಪ್ರತಿಯೊಂದು ಸಬ್ಸ್ಕ್ರೈಬರ್ಗೂ ಇದನ್ನೇ ಹೇಳೋದು. ಥ್ಯಾಂಕ್ ಯು ಅ ಲಾಟ್ ನಂಗೆ ಸಪೋರ್ಟ್ ಮಾಡಿದ್ದಕ್ಕೆ. ಆ್ಯಸ್ ಅ ಸಿಂಗಲ್ ಪೇರೆಂಟಾಗಿ ಇವಾಗ ಇಲ್ಲಿವರೆಗೂ ಬಂದಿದ್ದೀನಿ. ಸೊ ಇನ್ನೂ ಜಾಸ್ತಿ ಸಪೋರ್ಟ್ ಮಾಡಿ, ಏನಕ್ಕಂದರೆ ಹೋಗಲಿ ಯಾವಾಗ ಆಗುತ್ತೋ ಆಗಲಿ, ಬಟ್ ಕರೆಕ್ಟಾಗಿ ನಾನು ಮಾಡ್ಕೊಂಡು ಹೋಗ್ತಾಯಿದ್ದೀನಿ, ಪ್ರೊಫೆಷ್ನಲಾಗಿ ನಾನು ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಇಲ್ಲಿ ಯಾವುದೇ ಒಂದು ಕಿತ್ತಾಟ ಗುದ್ದಾಟ ಥರ ಮಾಡಿಕೊಂಡು ಸಿಂಪತಿ ಗೇನ್ ಮಾಡಿಕೊಂಡು ನಾನು ಮಾಡ್ತಾಯಿಲ್ಲ. ನಾನು ಮೋಟಿವೇಟ್ ಮಾಡಬೇಕು, ವ್ಯೂಸ್ ಎಷ್ಟಾನ ಬರಲಿ, ನಾನು ಯಾವತ್ತೂ ಕುಗ್ಗೋಗಲ್ಲ. ಆಯಿತು, ನೆಕ್ಸ್ಟ್ ವೀಡಿಯೋ ಅಷ್ಟೇ. ಸೊ ಯಾವತ್ತೂ ನಾನು ಹಿಂದೆ ತಿರುಗಿ ನೋಡಲ್ಲ, ಬೇಡಪ್ಪ ಅನ್ನೋ ಥರ. ಸೊ ಅದು ಹೆಂಗಾಗುತ್ತೆ ಹಾಗಾಗಲಿ. ಇದರಲ್ಲೇ ನನಗೆ ತುಂಬ ಖುಷಿ ಕೊಡ್ತಿದೆ. ಸೊ ಬರೀ ನನ್ನ ಫೇಸ್ನ ನಾನು ತೋರಿಸ್ಕೊಂಡು ಸೊ ಇಷ್ಟೆಲ್ಲ ನಾನು ಸಬ್ಸ್ಕ್ರೈಬರ್ಸ್ನ ಗೇನ್ ಮಾಡಿದ್ದೀನಿ ಅಂದರೆ ಅದು ನನಗೊಂಥರ ಹೆಮ್ಮೆ ಅನಿಸುತ್ತೆ. ನಿಜವಾಗ್ಲೂ ನನಗೆ ನನ್ನ ಮೇಲೆ ಒಂಥರ ಪ್ರೌಡ್ ಫೀಲ್ ಆಗುತ್ತೆ. ಯಾರನ್ನೂ ನಾನು ಯೂಸ್ ಮಾಡ್ಕೊಳ್ದಲ್ಲೇ ನಾನು ಯೂಟ್ಯೂಬ್ ಮಾಡ್ತಾಯಿದ್ದೀನಿ ಅಂತ. ಸೊ ಯೂಸ್ ಮಾಡ್ಕೊಂಡಿದ್ದೀನಿ, ಹಂಗಂತ ಅಲ್ಲ. ನಾನು ಕ್ಯಾಮ್ರಾ ಮುಂದೆ ಕೂರಿಸಿ ಮಾತಾಡ್ಸೋದಾಗಲಿ, ಇಲ್ಲ ಕ್ಯಾಮ್ರಾನೇ ಅವ್ರ ಹತ್ರ ತೊಗೊಂಡೋಗಿ ಮಾತಾಡ್ಸೋದಾಗಲಿ ನಾನು ಯಾವತ್ತೂ ಮಾತಾಡಿಲ್ಲ.
ಜಸ್ಟ್ ಹಿಂಗೆ ವೀಡಿಯೋ ರ್ಯಾಂಡಮ್ ಆಗಿ ಶೂಟ್ ಮಾಡೋದು, ಅವ್ರೇನು ಮಾಡ್ತಿದ್ದಾರೆ ಅಂತ ಒಂದು ಸ್ವಲ್ಪ ಶೂಟ್ ಮಾಡಿದೆ, ಇವ್ರೇನು ಮಾಡ್ತಿದ್ದಾರೆ ಅಂತ ಒಂದು ಸ್ವಲ್ಪ ಶೂಟ್ ಮಾಡಿದೆ ಅಷ್ಟೇ. ಸೊ ಅದನ್ನೇ ಪ್ರೊಫೆಷ್ನಲ್ ಆಗಿ ಹೋಗ್ತಾ ಇದ್ದೀನಿ. ಬಟ್ ಅದನ್ನು ಕೆಲವ್ರು ಏನು ಅನ್ಕೋತಾರೆ, ಡೆಪ್ತಾಗಿ ಹೋಗ್ತಿದ್ದಾಳೆ ಅಂದರೆ ಅಂದ್ಕೊಳ್ಳಿ, ಬಿಟ್ಟರೆ ಬಿಡ್ಕೊಳ್ಳಿ. ಐ ನೋ ನಂದು ಅಂತ ಒಂದು ಯೂಟ್ಯೂಬಲ್ಲಿ ನನ್ನದೇ ಆದಂಥ ಒಂದು ಅಲ್ಗಾರಿದಮ್ ಇದೆ. ಯೂಟ್ಯೂಬರ್ಸೇ ಒಂದು ಅಲ್ಗಾರಿದಮ್ ಬಿಟ್ಟಿರ್ತಾರೆ, ಅದು ಯೂಟ್ಯೂಬರ್ಸಿಗೆ ಗೊತ್ತಿರುತ್ತೆ. ಬಟ್ ನನ್ನದೇ ಆದ ಒಂದು ಅಲ್ಗಾರಿದಮ್ ಪ್ರಿನ್ಸಿಪಲ್ಸ್ ಅನ್ನೋದು ಇದೆ. ಸೊ ಅದನ್ನು ನಾನು ದಾಟಿ ಹೋಗಲ್ಲ. ಸೊ ಆಗಲಿ, ಯಾವಾಗ ಆಗುತ್ತೋ ಆಗಲಿ. ನಾನು ಇದ್ರ ಬಗ್ಗೆ ಹೇಳಬೇಕು ಅಂತಲೇ ಅಂದ್ಕೊಂಡಿದ್ದೆ. ಕೆಲವು ಕಮೆಂಟ್ಸ್ ಜೊತೆಗೇ ನನಗೂ ಇದನ್ನು ಹೇಳಬೇಕು ಅಂತ ಅನಿಸ್ತು. ಹಾಗಾಗಿ ಸೊ ನನ್ನ ಬಗ್ಗೆನೇ ನನಗೊಂದು ಪ್ರೌಡ್ ಫೀಲಿಂಗ್. ಸೊ ನನ್ನ ಫೇಸಿಂದನೇ ನಾನು ಇಷ್ಟೆಲ್ಲ ಗೇನ್ ಮಾಡ್ಕೊಂಡಿದ್ದೀನಿ ಅನ್ನೋದು ನನಗೆ ಪ್ರೌಡ್ ಫೀಲಿಂಗು. ಸೊ ಐ ಹೋಪ್ ನಿಮಗೆ ಆನ್ಸರ್ ಸಿಕ್ತು ಅಂತ ಅನಿಸುತ್ತೆ. ನನಗೂ ಒಂದು ಸ್ವಲ್ಪ ಸಮಾಧಾನ ಆಯಿತು ಇವೆಲ್ಲ ಹೇಳಿ ನಿಮ್ಮ ಹತ್ರ. ಸೊ ನಿಮ್ಗೇನು ಅನಿಸುತ್ತೆ ನಾನು ಹೇಳಿರೋದ್ರಲ್ಲಿ ಅಂತ ನಿಮ್ಮ ಸಜೆಷನ್ಸ್ ತಿಳಿಸಿ, ಒಪಿನಿಯನ್ ತಿಳಿಸಿ. ಮತ್ತೆ ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹಾಗೆ ನೋಡ್ತಿದ್ರೆ ಇದೊಂದು ಚಿಕ್ಕ ರಿಕ್ವೆಸ್ಟ್. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ? ಇಲ್ಲಿ ಹೇಳ್ತೀನಿ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ, ಬಟ್ ಪರ್ಸ್ನಲಿ ಎಲ್ಲೂ ನಾನು ಹೇಳೋಕ್ಕೋಗಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ. ಇಲ್ಲಿ ಹೇಳ್ತೀನಿ, ನಿಮ್ಗೆ ಇಷ್ಟ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಹಾಗೆ ನೋಡಿ, ಇಲ್ಲ ಅಂದರೆ ವೀಡಿಯೋ ನೋಡಲೇಬೇಡಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೂಡ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಬಾಯ್ 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 ಹೇಳು. ಬಾಯ್. ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್. ಬಾಯ್ ಬಾಯ್.